Hello guys, welcome back to Easy Simplified. ಇವತ್ತಿನ ಕ್ಲಾಸು ಎಂಡಿಂಗ್ ಕ್ಲಾಸ್ ಆಫ್ ಫೌಂಡೇಶನ್ ಸೀರೀಸ್. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡಿಜಿಟಲ್ ಬೇಸಿಕ್ಸ್ ಅಂತ ಹೇಳಿ. ಓಕೆನಾ, ಜಸ್ಟ್ ಬೇಸಿಕ್ಸ್. ಅಲ್ಲಿ ನಾನು ಹೆಡ್ಡಿಂಗಲ್ಲಿ ಹಾಕಿದ್ದೀನಿ ಇಲ್ಲಿ ಡಿಜಿಟಲ್ ಬೇಸಿಕ್ಸ್ ಸಿಯರ್. ಓಕೆ, ಸೊ ಡಿಜಿಟಲ್ ಅನ್ನೋದು ಈಗಿನ ಕರೆಂಟ್ ಕಲಿಯುಗದಲ್ಲಿ ಹೆವಿ ಇಂಪಾರ್ಟೆಂಟ್. ನೀವೆಲ್ಲ ನೋಡಿರ್ಬೋದು, ಆಗಿನ ಕಾಲದಲ್ಲೆಲ್ಲ ಲೈಕ್ ಎಲ್ಲ ನಂಬರ್ ಸಿಸ್ಟಮಲ್ಲಿ ಅನಲಾಗಿಂದು ಡಿವೈಸ್ ಯೂಸ್ ಮಾಡ್ತಿದ್ರು ಅಲ್ವಾ. ಬಟ್ ಇವಾಗ ಅಲ್ಲಿ ಏನಿದೆ, ಡಿಜಿಟಲೈಸೇಷನ್ ಆಗಿದೆ ಅಲ್ವಾ. ಏನು ಬೇಡ, ಸಿಂಪಲ್ಲು. ಈಗ ನೀವು ಟೈಮ್ ನೋಡಬೇಕಾದ್ರೆ ವಾಚು, ಈ ಗಡಿಯಾರ ಮುಳ್ಳಿರೋದಿರ್ತಲ್ಲ, ಆ ಮುಳ್ಳಿನ ವಾಚ್ ಹಾಕೊತೀರಾ ಅಥವಾ ಈ ನಂಬರ್ ತೋರಿಸುತ್ತಲ್ಲ ಅದು ವಾಚ್ ಹಾಕೊಳಕ್ಕೆ ಇಷ್ಟಪಡ್ತೀರಾ? ಮುಳ್ಳಿನ ಸ್ವಲ್ಪ ಹಿಂಗೆ ನೋಡೋದು ಸ್ವಲ್ಪ ಏರುಪೇರು ಇರುತ್ತಲ್ವಾ, ನಿಮಿಷ ಸೆಕೆಂಡ್ಸಲ್ಲೆಲ್ಲ. ಬಟ್ ಡಿಜಿಟಲ್ ಆದರೆ ಆ ಥರ ಅಲ್ಲ ಅಲ್ವಾ. ಸೊ ಈಗಿನ ಕಾಲದಲ್ಲಿ ಡಿಜಿಟಲ್ ಅನ್ನೋದು ಭಾಳ 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 ಇಂಪಾರ್ಟೆಂಟ್. ಬಟ್ ಹಂಗಂತ ಅನಲಾಗೇನು ಇಂಪಾರ್ಟೆಂಟ್ ಅಂತಲ್ಲ, ಅದಕ್ಕೆ ಅದರದೇ ಆದ ಮೌಲ್ಯ ಇದ್ದೇ ಇರುತ್ತೆ. ಓಕೆನಾ. ಸೊ ನಾನು ಪ್ಯೂರ್ ಕನ್ನಡ ಮಾತಾಡ್ತೀನಿ. ಓಕೆ, ಸೊ ಅಂದರೆ ಓಕೆ ಇವಾಗ ಕನ್ನಡ ಇಲ್ಲ ಆದರೆ ಹೇಳ್ತಾ ಇರೋದು ಅರ್ಥ ಆಗ್ತಾರೆ, ಆದಷ್ಟು ಕನ್ನಡ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ದೆನ್ ನಿಮ್ಮ ಕಂಪ್ನಿಗೆ ಹೋದ್ಮೇಲೆ ಕನ್ನಡ ಹೇಳೋ ಅವಶ್ಯಕತೆ ಇಲ್ಲ, ಆಬ್ವಿಯಸ್ಲಿ ನಿಮಗೆ ಇಂಗ್ಲೀಷ್ ಬಂದೇ ಬಂದಿರುತ್ತೆ. ಸೊ ಯು ಕ್ಯಾನ್ ಎಕ್ಸ್ಪ್ಲೇನ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಡಿಜಿಟಲ್ ಬೇಸಿಕ್ಸ್. ಬಿಫೋರ್ ದಟ್, ಈಗ ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟು, ಕಂಪ್ಯೂಟರ್ಗೆ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಗೊತ್ತಿರಲ್ವಾ. ಈಗ ಯಾರನ್ನ ಕಂಪ್ಯೂಟರ್ ಹತ್ರ ನಿಂತ್ಕೊಂಡ್ಬಿಟ್ಟು ಕಂಪ್ಯೂಟ್ರೇ ನೀನು ಆನ್ ಆಗಪ್ಪ ಬೇಗ ಅಂತ ಬಂದು ಆನ್ ಆಗುತ್ತಾ? ಚಾನ್ಸೇ ಇಲ್ಲ. ಸೊ ಅದಕ್ಕೆ ಗೊತ್ತಿರೋದು ಎರಡೇ ಎರಡು, ಏನು, ಒಂದು 0 ಮತ್ತು 1. ಅದನ್ನೇ ನಾವು ಡಿಜಿಟಲ್ ಅಂತೀವಿ. ಓಕೆ, ಆದರೆ ಅದರಿಂದ ವರ್ಡ್ ಹೇಗೆ ರನ್ ಆಗುತ್ತೆ 0 1 ಅಂತ ನಿಮಗೆ ಕ್ವಶನ್ ಬಂದಿರ್ಬೋದು. ಸೊ ಇಲ್ಲಿ ನೋಡು, ಡಿಜಿಟಲ್ ಮೀನ್ಸ್ ಇನ್ಫಾರ್ಮೇಷನ್ ರೆಪ್ರೆಸೆಂಟ್ ಯೂಸಿಂಗ್ ಡಿಸ್ಕ್ರೀಟ್ ವ್ಯಾಲ್ಯೂಸ್. ಇನ್ ಎಲೆಕ್ಟ್ರಾನಿಕ್ಸ್ ಓನ್ಲಿ 2 ವ್ಯಾಲ್ಯೂಸ್, ದಟ್ ಈಸ್ 0 and 1. ಈ 2 2 3 ಎಲ್ಲ ಯೂಸ್ ಆಗಲ್ವಾ? ನೋ, ಓನ್ಲಿ 0 and 1. ಸೊ ಹಂಗಾಗಿ ನಾವು ಬೈನರಿ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಡೆಸಿಮಲ್ ಅಂದರೆ 0 to 9, ಬಟ್ ಬೈನರಿ 0 1 ಅಷ್ಟೇ. ವೈ ಓನ್ಲಿ 0 and 1 ಅಂದರೆ ಬಿಕಾಸ್ ಇಟ್ಸ್ ಎ ಸಿಂಪಲ್ ಅಲ್ವಾ, ಅಂದರೆ ರಿಲೇಬಲ್ ಮತ್ತು ಲೆಸ್ ನಾಯ್ಸ್ ಸೆನ್ಸಿಟಿವ್. 0 ಅಂದರೆ ಆಫ್ ಅಂತ, 1 ಅಂದರೆ ಆನ್ ಅಂತ. ಓಕೆನಾ, ಅರ್ಥ ಆಯ್ತಾ? ಸೊ ಕಂಪ್ಯೂಟರ್ಗೆ ಆದಷ್ಟು ಈಸಿ ವೇನಲ್ಲಿ ಅರ್ಥ ಆಗೋದು 0s 1s ಇದೇ ಯೂಸ್ ಮಾಡಿದ್ದಾರೆ ಸೈಂಟಿಸ್ಟ್ ಎಲ್ಲ ಕಂಡುಹಿಡಿದು. ಓಕೆನಾ, ಯಾಕೆ 3 4 5 6 ಇವೆಲ್ಲ ಕಂಡಿದ್ರೆ ಕಾಂಪ್ಲೆಕ್ಸ್ ಆಗಿಬಿಡುತ್ತಲ್ವ. ನೀವು ಆಸ್ಕಿ ಗೊತ್ತಿರ್ಬೋದು, ಅಮೇರಿಕನ್ ಸ್ಟ್ಯಾಂಡರ್ಡು. ಸೊ ಅದು ಗೊತ್ತಿಲ್ಲ ಅಂದರೆ ಲೆಟ್ ಇಟ್ ಬಿ, ಅದ್ರ ರಿಲೇಟೆಡ್ ಒಂದು ವೀಡಿಯೋ ಮಾಡೋಣ. ಓಕೆನಾ, ಆಸ್ಕಿದು. ಸೊ ಅದು ಒಂದ್ಸತಿ ಬೇಕಾದ್ರೆ ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ಕೊಳ್ಳಿ, ಆಸ್ಕಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲ ನಾನು ವೀಡಿಯೋ ಮಾಡ್ತೀನಿ ವಿಡಿಯೋದಲ್ಲಿ. ಓಕೆನಾ. ಸೊ ಈ ರೀತಿ. ಓಕೆ, 0s and 1 ಯಾಕೆ ಯೂಸ್ ಮಾಡ್ತಾರೆ ಅಂತ. ಓಕೆ, ದೆನ್ ವಾಟ್ ಈಸ್ ಬಿಟ್? ಬಿಟ್ ಅಂದರೆ ಏನು? ಡಿಜಿಟಲಲ್ಲಿ ಬಿಟ್ ವೆರಿ ಇಂಪಾರ್ಟೆಂಟ್. ಬಿಟ್ ಅಂದರೆ ಎ ಬಿಟ್ ಈಸ್ ಎ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ. ಓಕೆನಾ, 1 ಬಿಟ್ ಅಂದರೆ 1 ಆಗಿರ್ಬೋದು ಅಥವಾ 0 ಆಗಿರ್ಬೋದು. ದೆನ್ ಬೈಟ್ ಅಂದ್ರೇನು? ಈ ಗ್ರೂಪ್ ಆಫ್ 8 ಬಿಟ್ಸ್ನ ನಾವು ಬೈಟ್ ಅಂತೀವಿ, ಅದು 1 ಬೈಟ್. ಓಕೆ, ಟೇಕ್ ಕೇರ್ ಎಕ್ಸಾಂಪಲ್ 10 10 10 10 ಎಂಟಿದಾವ, ಈ 8 ನಾವು 1 ಬೈಟ್ ಅಂತ ಕರಿತೀವಿ. ಓಕೆನಾ, ಇದು ಬೈಟ್. ದೆನ್ ನಂಬರ್ ಸಿಸ್ಟಮ್. ಕಂಪ್ಯೂಟರ್ ಹಂಗೆ, ಕಂಪ್ಯೂಟರ್ ಯೂಸಸ್ ಬೈನರಿ ಸಿಸ್ಟಮು. ನಾವು ಆ್ಯಸ್ ಎ ಮನುಷ್ಯರು 0 ಡೆಸಿಮಲ್ 0 to 9 ಯೂಸ್ ಮಾಡ್ಕೊತೀವಿ ಅಲ್ಲ. ನಮಗೆ ಲೈಕ್ ದುಡ್ಡು ಎಣ್ಸೋಕ್ಕಾಗಲಿ ಇಲ್ಲ ಕ್ಯಾಲ್ಕುಲೇಷನ್ಗಾಗಲಿ ಎಲ್ಲ ಯೂಸ್ ಮಾಡ್ತೀವಲ್ಲ. ಸೊ ನಾವು ಇದನ್ನು ಯೂಸ್ ಮಾಡ್ಕೊತೀವಿ. ಸೊ ಈಗ ಎಕ್ಸಾಂಪಲ್, ಈ ಡೆಸಿಮಲ್ 5 ಇದೆ, ನಾವು ಕಂಪ್ಯೂಟರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಹೆಂಗೆ ಅರ್ಥ ಮಾಡಿಸ್ತೀವಿ? 101 ಇದು ಹೆಂಗೆ ಬರುತ್ತೆ? 101 100 ಬರಿ, ಅಥವಾ 2 ಏನೋ 110 ಬರಿ. ಹಾಗಂಗಲ್ಲ, ಇದಕ್ಕೆ ಆದಂಥ ಒಂದು ಸಿಸ್ಟಮ್ ಇದೆ. ಓಕೆನಾ, ಏನಪ್ಪ ಸಿಸ್ಟಮ್ ಅಂದರೆ ಬೈನರಿ ರೆಪ್ರೆಸೆಂಟೇಷನ್ನು ಇದಿದೆ. ಸಿಂಪಲಾಗಿ ಇದು ಅರ್ಥ ಮಾಡ್ಕೊಳ್ಳಿ, 8421 ಅಂತೇಳಿ BCD ಕೋಡ್ ಅಂತ ಅರ್ಥ ಮಾಡ್ಕೊಳ್ಳಿ. ಏನಿದು BCD? ಏನು ಹೇಳ್ತವನೇ? ಏನಿಲ್ಲ. ಏನಪ್ಪ ಅಂದರೆ ಇದಕ್ಕೆ ಇದ್ರದ್ದು ಈಗ 1 1 1 1 ಅಂತ ಇತ್ತು ಅಂದ್ಕೊಳ್ಳಿ. ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 1. ಡೆಸಿಮಲಲ್ಲಿ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 2, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 4, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 8 8 4 2 1. ಟೋಟಲ್ ಇಷ್ಟ ಆಯಿತು 8 4 12 12 2 14 1 15. ಸೊ 1 1 1 1 1 ಅನ್ನೋದು ಡೆಸಿಮಲಲ್ಲಿ 15 ಅಂತ. ಜಸ್ಟ್ ಈ ಥರ ಅರ್ಥ ಮಾಡ್ಕೊಂಡ್ರಿ. BCD ಡೀಪಾಗಿ ಹೋಗೋಣ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಜಸ್ಟ್ ಆ್ಯಸ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ಸ್ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ. ದೆನ್
ಹೌ ಡಿಜಿಟಲ್ ಸಿಸ್ಟಮ್ ವರ್ಕ್ಸ್. ಈಗ ಇನ್ಪುಟ್ಟು ಎಕ್ಸಾಂಪಲ್ ಇನ್ಪುಟ್ ಕೀಬೋರ್ಡ್ ಅಪ್ಪ, ಪ್ರೊಸೆಸಿಂಗು CPU, ಔಟ್ಪುಟ್ಟು ಸ್ಕ್ರೀನ್. ನಥಿಂಗ್ ಬಟ್ ಏನಾದ್ರು ಇಲ್ಲಿ ಎಕ್ಸಾಂಪಲ್ ಇನ್ನೊಂದು ಟೈಪ್ ಮಾಡ್ತೀನಿ ಈಗ. ಓಕೆ 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 ಕೀಬೋರ್ಡಲ್ಲಿ ಟೈಪ್ ಮಾಡಿದೆ, ಪ್ರೊಸೆಸಿಂಗ್ ಆಯಿತು CPU ನಲ್ಲಿ, ದೆನ್ ಸ್ಕ್ರೀನ್ ಮೇಲೆ ಓಕೆ 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 ಅಂತ ಬಂತು. ಓಕೆನಾ, ಈ ರೀತಿ ಡಿಜಿಟಲ್ ವರ್ಕ್ ಆಗುತ್ತೆ. ದೆನ್ ವೈ ಡಿಜಿಟಲ್ ಈಸ್ ಇಂಪಾರ್ಟೆಂಟ್. ನಮಗೆ ಯಾಕೆ ಡಿಜಿಟಲ್ ಇಂಪಾರ್ಟೆಂಟ್ ಅಲ್ವಾ, ಇದೊಂದು ಕ್ವಶನ್ ಬಂದಿರ್ಬೋದು. ಸೊ ಡಿಜಿಟಲ್ಲು ಯೂಸ್ ಆಗೋದು ಕಂಪ್ಯೂಟರ್, ಒನ್ ಆಫ್ ದಿ ಮೇಜರ್ ಇಂಪಾರ್ಟೆಂಟ್ ಅಲ್ವಾ. ದೆನ್ ಮೊಬೈಲ್ ಕಮ್ಯುನಿಕೇಷನ್. ಓಕೆನಾ, ಇಲ್ಲೆಲ್ಲ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ರಿಯಲ್ ಲೈಫಲ್ಲಿ ನೋಡೋದಾದ್ರೆ ಈಗ ವಾಯ್ಸ್ ಇರುತ್ತೆ, ವಾಯ್ಸ್ ನಾವು ಡಿಜಿಟಲಿ ಕನ್ವರ್ಟ್ ಮಾಡಬೇಕು. ದೆನ್ ಇಮೇಜನ್ನು ಪಿಕ್ಸೆಲ್, ಆಮೇಲೆ ನೆಕ್ಸ್ಟ್ ಡಿಜಿಟಲ್ಲು, ವೀಡಿಯೋನು ಅಷ್ಟೇ ಫ್ರೇಮು ಡಿಜಿಟಲ್ಲು ಎಲ್ಲ ಬರುತ್ತೆ. VSB SSB ಅಂತ ಮೀನ್ಸ್ ಎಲ್ಲಿ ಅಂದರೆ ನೀವು ACSS ಅನಲಾಗ್ ಕಮ್ಯುನಿಕೇಷನ್ ಸಿಸ್ಟಮ್ ಓದ್ಬೇಕಾದ್ರೆ ಬರುತ್ತೆ ಇಲ್ಲಿ. ಓಕೆನಾ, ಅದನ್ನು ಕೂಡ ಈಸಿಯೆಸ್ಟ್ ವೇ ಅರ್ಥ ಆಗೋ ಥರ ಟೀಚ್ ಮಾಡೋಣ. ಓಕೆನಾ, ಈ ರೀತಿ ನಮಗೆ ರಿಯಲ್ ಲೈಫಲ್ಲಿ ಕನೆಕ್ಷನ್ ಇದೆ. ಸೊ ಫೈನಲ್ ಸಮ್ಮರಿ ಹೇಳಬೇಕು ಅಂದರೆ, ಸೊ ಡಿಜಿಟಲ್ ಸಿಸ್ಟಮ್ ಯೂಸಸ್ zeros and 1, ಅಂದರೆ 0 ಮತ್ತು 1, ಪ್ರೊಸೆಸಿಂಗ್ ಡಾಟಾ, ಕಂಟ್ರೋಲ್ ದಿ ಡಿವೈಸಸ್ ಯೂಸಿಂಗ್ 0 and 1 ಅಲ್ಲೇ ಮಾತ್ರ. ಓಕೆನಾ, ಅರ್ಥ ಆಯ್ತಾ? ನೀನು ಅನ್ಕೋತೀವಿ ಡಿಜಿಟಲ್ ಬೇಸಿಕ್ಸ್ ಇಷ್ಟು ಸಾಕು ಅನ್ನೋದು, ಇಷ್ಟು ತಿಳ್ಕೊಂಬಿಟ್ರೆ ನಾನು ಡಿಜಿಟಲ್ ಬೇಸಿಕ್ಸಲ್ಲಿ ಪಂಟ ಆಗ್ಬಿಡ್ತೀನಾ? ನೋ, ನಾಟ್ ಅಟ್ ಆಲ್ ಪಾಸಿಬಲ್. ಜಸ್ಟ್ ಇದು ಹೆಂಗೆ ಅಂದರೆ ಒಂದು ಸಮುದ್ರದೊಳಗೆ ಒಂದು ಸಾಸಿವೆ ಕಾಳಿಸ್ದಂಗೆ ನಾನು ಹೇಳೋದು. ಓಕೆನಾ, ಡಿಜಿಟಲ್ಲು ರೆಪ್ರೆಸೆಂಟಿಂಗ್ ಎ ರಿಯಲ್ ವರ್ಲ್ಡ್ ಇನ್ಫಾರ್ಮೇಷನ್ ಯೂಸಿಂಗ್ ಡಿಸ್ಕ್ರೀಟ್ ಲೆವೆಲ್. ಅದು ಅರ್ಥ ಮಾಡ್ಕೊಳ್ಳಿ, ಡಿಜಿಟಲ್ ಭಾಳ ದೊಡ್ಡದಿದೆ. ಓಕೆನಾ, ಸೊ ಇನ್ನು ಭಾಳ ಕಲಿಯೋದಿದೆ. ಓಕೆ, ಡಿಜಿಟಲಲ್ಲಿ ದಿಸ್ ಈಸ್ ಆ್ಯಸ್ ಎ ಡಿಜಿಟಲ್ ಬೇಸಿಕ್ಸ್ ಏನೇನಿದೆ ಯಾವ್ಯಾವ ರೀತಿ ಅಂತ. ಓಕೆನಾ, ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ವೋಲ್ಟೇಜ್ ಲೆವೆಲ್ ಮಾತಾಡ್ತೀವಿ. ಹೆಂಗೆಂದರೆ ಈಗ ಒಂದು ಕ್ವಶನ್ ಬಂದಿರೋದು, ಹೌ ಕ್ಯಾನ್ ಎವ್ರಿಥಿಂಗ್ ಬಿಕಮ್ 0 and 1 ಅಂತ ಬಂದರೆ ಆನ್ಸರ್ ಸಿಂಪಲ್. ಎವ್ರಿಥಿಂಗ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಅಂದರೆ ಲೋ ಅಂದರೆ ಆಫ್ ಅಂದರೆ 0 ಅಂದರೆ ಆಫ್ ಅಂದೆ, 1 ಅಂದರೆ ಆನ್ ಅಂದೆ. ಅಂದರೆ ಲೋ ಅಂದರೆ ಮೀನ್ಸ್ 0 ಅಂದರೆ ಲೋ ವೋಲ್ಟೇಜ್, 1 ಅಂದರೆ ಹೈ ವೋಲ್ಟೇಜ್. ಓಕೆನಾ, ಈ ರೀತಿ ವರ್ಕ್ ಆಗುತ್ತೆ. ಓಕೆನಾ, ಇನ್ನೊಂದು ಈಗ ನೀವು ಹೇಳ್ತಿದ್ಯಾ ಏನಂತ, ಇಲ್ಲಿ ರಿಯಲ್ ಲೈಫಲ್ಲಿ ಈ ಥರ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಹೆಂಗಪ್ಪ ಇದು ಅಂತ. ಸಿಂಪಲ್, ರಿಯಲ್ ವರ್ಲ್ಡ್ ವಾಯ್ಸ್ ಬಂತು ಅಂದ್ಕೊಳ್ಳಿ, ಆ ವಾಯ್ಸ್ನ ನಾವು ಫಸ್ಟ್ ಎಲೆಕ್ಟ್ರಿಕಲ್ ಸಿಗ್ನಲಾಗಿ ಕನ್ವರ್ಟ್ ಮಾಡ್ತೀವಿ. ದೆನ್ ಅದಾದಮೇಲೆ ನೆಕ್ಸ್ಟು ಸಿಂಪಲ್ ಆಗಿ ಬರ್ತೀವಿ ನೋಡಿ, ಇಲ್ಲೊಂದಿನ ವಾಯ್ಸ್ ಇದೆ ಏನಂತ, ಏನೋ ಒಂದು ಓದ್ದೆ ಈಗ, ಏನೋ ಮ್ಯಾಕ್ ಅಂತ ಓದ್ದೆ ವಾಯ್ಸು. ಆ ವಾಯ್ಸು ನಾವು ಫಸ್ಟು ಎಲೆಕ್ಟ್ರಿಕಲ್ ಸಿಗ್ನಲಾಗಿ ಕನ್ವರ್ಟ್ ಮಾಡ್ತೀವಿ. ದೆನ್ ಆ ಎಲೆಕ್ಟ್ರಿಕಲ್ ಸಿಗ್ನಲ್ನ ನಾವು ಯೂಸಿಂಗ್ ADC ಮೀನ್ಸ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ADC ಮೂಲಕ ಡಿಜಿಟಲಿ ಕನ್ವರ್ಟ್ ಮಾಡಿ 0 and 1 ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ಅದು ಹಿಂಗೆ ಅನಲಾಗ್ ಫಾರ್ಮಲ್ಲಿ ಇದ್ದರೆ ನಮಗೆ ಇಲ್ಲಿ ಡಿಜಿಟಲ್ ಫಾರ್ಮಲ್ಲಿ ADC ಯೂಸ್ ಮಾಡ್ಕೊಂಡು ಸಿಗುತ್ತೆ. ಓಕೆನಾ, ಈ ರೀತಿ ವರ್ಕ್ ಆಗುತ್ತೆ. ಓಕೆನಾ, ದೆನ್ ಈಗ ಈ ಡಾಟಾ ಅಂತಾರಲ್ಲ, ಡಾಟಾ ಅಂದರೆ ಏನು? ಡಾಟಾ ಅಂದರೆ ಫೋನಿಗೆ ಇರ್ತಿಲ್ಲ ಅದ ಡಾಟಾ ಅಲ್ಲ, ಆ ಡಾಟಾನೇ ಬೇರೆ. ಈ ನಾವು ಯೂಸ್ ಮಾಡ್ತಿರೋ ಡಾಟಾ ಇನ್ಫಾರ್ಮೇಷನ್ ಇನ್ ಬೈನರಿ ಫಾರ್ಮ್ ಅಂತ. ಓಕೆನಾ, ಈಗ ಎಕ್ಸಾಂಪಲ್ ಏನು, ಇಮೇಜಸ್ಸು ಪಿಕ್ಸೆಲ್ಸ್, ಈಚ್ ಪಿಕ್ಸೆಲ್ ಈಸ್ ಬೈನರಿ. ಇಲ್ಲಿದೆಯಲ್ಲ, ಇಲ್ಲಿ ಈಚ್ ಪಿಕ್ಸೆಲ್ ಇದೆಯಲ್ಲ, ಇದು ಬೈನರಿ. ಓಕೆನಾ, ಈ ಪಿಕ್ಸೆಲ್ ಅಂದ್ರೆ ಇದೆಲ್ಲ ಡೀಪಾಗಿ ಹೇಳ್ತೀನಿ, ಡೋಂಟ್ ವರಿ. ಓಕೆ, ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಲೈಕ್ ಈಗ ಬಿಫೋರ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋಕ್ಕಿಂತ ನಿಮಗೆ ರ್ಯಾಮು, ರೋಮು ಮತ್ತು ಇಷ್ಟೇ ಸ್ಟೋರೇಜ್ ಏನೇನೋ ಇರಬೇಕು ಅಂತ ಏನೋ ಒಬ್ಬೊಬ್ರಿಗೆ ಗೊತ್ತೇ ಆಗ್ತಿರಲ್ಲ. ಸೊ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ, ಈಗ ಕಂಪ್ಲೀಟ್ ರ್ಯಾಮ್ ಅಂದ್ರೇನು, ರೋಮ್ ಅಂದ್ರೇನು, ಎಷ್ಟಿರಬೇಕು, ನೀವೇನಕ್ಕೆ ಯೂಸ್ ಮಾಡ್ತೀರ ಅದಕ್ಕೆ ತಕ್ಕಂತೆ ಎಷ್ಟಿರಬೇಕು. ಸೊ ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಐ ಥಿಂಕ್ ಮಾಡೇ ಮಾಡ್ತೀನಿ. ಭಾಳ ಇಂಪಾರ್ಟೆಂಟ್ ಆಸ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಇದ್ರ ಬಗ್ಗೆ ಭಾಳ ತಿಳ್ಕೊಂಡಿರ್ಬೇಕಲ್ವಾ, ವಿಡಿಯೋ ಮಾಡೋಣ. ಓಕೆ, ದೆನ್ ಕಮ್ ಟು ದಿ ಟಾಪಿಕ್. ಸೊ ಇಷ್ಟೆಲ್ಲ ಆಯ್ತಲ್ವ ನಮ್ಮದು. ಒಂದು ನಿಮಿಷ, ಡಿಜಿಟಲ್ ಬೇಸಿಕ್ಸ್ ಆಯ್ತಲ್ವಾ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಐ ಹೋಪ್ ಇದರಲ್ಲಿ ಲೈಕ್ ನಿಮಗೆ ಡೌಟ್ ಬಂದಿದ್ರೆ ಇನ್ನೇನು ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ 842 ಏನಾದ್ರು ಬಿಗಿನರ್ಸ್ ಆಗಿದ್ರೆ ಗೊತ್ತಿರಲ್ಲ, ಏನಾದ್ರು ಒಂದು ಸ್ವಲ್ಪ ಗೊತ್ತಿರೋರು ಬಂದು ಸ್ವಲ್ಪ ಒಂದ್ಸರಿ ಬೇಸಿಕ್ಸ್ ರಿವೈಸ್ ಮಾಡ್ಕೊಳ್ಳೋಣ ಅಂತ 2x ಅಲ್ಲಿ ಹೋಗ್ತಿದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರ. ಓಕೆನಾ, ಬಟ್ ಇನ್ನೊಂದು ವೆರಿ ಇಂಪಾರ್ಟೆಂಟು ಇಲ್ಲಿ ಹಾಕಿಲ್ಲ ಅನ್ಸುತ್ತೆ ಪಾಯಿಂಟ್, ಡಿಜಿಟಲ್ ಸಿಗ್ನಲ್ಲು ಸ್ಟೆಪ್ ಸಿಗ್ನಲ್ ಗೊತ್ತಲ್ಲ. ಸೊ ಇನ್ಫೈನೈಟ್ ವ್ಯಾಲ್ಯೂ ಇರಲ್ಲ, ಮತ್ತು ಓನ್ಲಿ ಫಿಕ್ಸ್ಡ್ ವ್ಯಾಲ್ಯೂಸ್ ಅಲ್ವಾ. ನಾನು ಡಿಜಿಟಲ್ ಸಿಗ್ನಲಲ್ಲಿ ಹೇಳಿದ್ದೆ ಗೊತ್ತಾ. ಸೊ ಅಲ್ಲಿಗೆ ಒಂದ್ಸಲಿ ಹೋಗಿ ವಿಡಿಯೋ ನೋಡ್ಕೊಂಡು. ಓಕೆನಾ, ದೆನ್
ಫೈನಲಿ ಈ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಡಿಜಿಟಲ್ ಬಗ್ಗೆ ಹೇಳಬೇಕು ಅಂದರೆ ವೆರಿ ಇಂಪಾರ್ಟೆಂಟು, ಓಕೆನಾ. ಸೊ ಆದಷ್ಟು ಈ ಬೇಸಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮುಗಿಸ್ಕೊಳ್ಳಿ, ಓಕೆನಾ. ಎಷ್ಟಾಗುತ್ತೋ ಅಷ್ಟು, ಹಂಗಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಒಂದು ವಿಡಿಯೋ ನೋಡಿ ಬಿಡೋದಲ್ಲ, ಓಕೆನಾ. ಇವತ್ತಿಗೆ ಫೌಂಡೇಶನ್ ಸೀರೀಸ್ ಕಂಪ್ಲೀಟ್ ಆಗ್ತಿದೆ, ಓಕೆ. ಸೊ ಎಸ್, ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಬರುತ್ತೆ, ಆದರೆ ಇವತ್ತೇ ನೈಟ್ ಮಾಡ್ತೀನಿ. ಏನಂದರೆ ಕಂಪ್ಲೀಟ್ ಏನು ಈ 23 ಸೀರೀಸ್ ನಡೆದಿದೆ, ಮೀನ್ಸ್ 23 ವೀಡಿಯೋಸ್ ಮಾಡಿದ್ದೀನಿ ಫೌಂಡೇಶನ್ ರಿಲೇಟೆಡು, ಅಷ್ಟೂ ಒಂದ್ಸಲಿ ಒಂದು ವಿಡಿಯೋದಲ್ಲಿ ರಿವೈಸ್ ಮಾಡ್ತೀನಿ, ಓಕೆನಾ. ಬಟ್ ಇನ್ನೊಂದು ಇನ್ಫಾರ್ಮೇಷನ್ ವೆರಿ ಇಂಪಾರ್ಟೆಂಟ್ ಏನಂದರೆ, ಈಗ ನೀವೇನೋ ಓದ್ತೀರಾ, ಇದ್ರ ಬಗ್ಗೆ ಕಲಿತೀರಾ, ನಿಮಗೇನೋ ಕೂರಿಸ್ತೀವಿ, ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದರಲ್ಲಿ ನಾವು ಎಲ್ಲಿ ಇದನ್ನು ಅಪ್ಲೈ ಮಾಡ್ತೀವಿ ಅಂತ ಅನ್ನಿಸ್ತಿರ್ಬೋದು. ಡೋಂಟ್ ವರಿ, ಆದಷ್ಟು ನಾನು ಪ್ರಾಕ್ಟಿಕಲಿ ಅಪ್ಲೈ ಮಾಡ್ತಾರೆ, ಲೈಕ್ ಪ್ರಾಕ್ಟಿಕಲ್ ಮಾಡ್ತೀನಿ. ಈಗ ನೆಕ್ಸ್ಟ್ ಆ ಥರ ಪ್ಲ್ಯಾನ್ ಇದೆ, ಮೀನ್ಸ್ ಒಂದು ಸೀರೀಸ್ ಲೈಕ್ ಈಗ ಹೆಂಗೆ ಫೌಂಡೇಶನ್ ಸೀರೀಸ್ ಆಯಿತು, ಇದೇ ಥರ ಲೈಕ್ ಫೌಂಡೇಶನ್ ಬೇಸಿಕ್ಸ್ ಪ್ರಾಜೆಕ್ಟ್ಸ್ ಆ್ಯಸ್ ಎ ಈಸಿ ಸ್ಟೂಡೆಂಟ್ನು ಯಾವ್ಯಾವುದು ಆರ್ಡಿನೋ ಆಗಲಿ, ವೈಫೈದು, ಬ್ಲೂಟೂತಿಂದು, ರಾಸ್ಬೆರಿ ಪೈ ಎಲ್ಲದೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ನೋಡೋಣ, ಎಲ್ಲದೂ ಒಂದೇ ಸರಿ ಮಾಡೋಕ್ಕಾಗಲ್ಲ. ಸೊ ಬೇಸಿಕ್ಸ್ ಆಗಿದೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಫಸ್ಟ್ ಒಂದ್ಸಲಿ ರಿವೈಸ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಎಸ್, ಈ ವಿಡಿಯೋ ಲೆಂತಿ ಆಯಿತು ಅನಿಸುತ್ತೆ, ಆದರೂ ಪರವಾಗಿಲ್ಲ, ಡಿಜಿಟಲ್ ಬೇಸಿಕ್ಸ್ ಅರ್ಥ ಆಗಿದೆ ಅಂದ್ಕೊತೀನಿ, ಓಕೆನಾ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಂಟಿಲ್ ಟೇಕ್ ಕೇರ್.